ವೃಶ್ಚಿಕ ರಾಶಿಯವರೆಲ್ಲರೂ ಜುಲೈ 5, 6, 7 ಮತ್ತು 8ನೇ ತಾರೀಖಿನ ರಾಶಿಫಲವನ್ನು ಖಂಡಿತವಾಗಿಯೂ ನೋಡಲೇಬೇಕಾದ ಒಂದು ಪ್ರಮುಖ ಕಾರಣವಿದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಇದುವರೆಗೆ ಅರ್ಥವಾಗದೇ ಇದ್ದ ಕೆಲವು ಘಟನೆಗಳ ಅಸಲಿ ಕಾರಣ ನಿಮ್ಮ ಕಣ್ಣ ಮುಂದೆ ಬರಲಿದೆ. ಕೆಲವು ದಿನಗಳಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ಏಕಾಗಿ ತಡವಾಗುತ್ತಿದೆ. ನಿಮ್ಮ ಹೆಸರು ಕೆಲವು ಕಡೆಗಳಲ್ಲಿ ಏಕೆ ಕೆಟ್ಟದಾಗಿ ಕೇಳಿಬರುತ್ತಿದೆ, ನಿಮಗೆ ಸಿಗಬೇಕಾದ ಅವಕಾಶ ಏಕೆ ಮತ್ತೊಬ್ಬರ ಕೈಗೆ ಹೋಯಿತು ಎಂಬ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರಗಳು ಹೊರಬೀಳುತ್ತವೆ. ಮುಖ್ಯವಾಗಿ ನಿಮ್ಮ ವಿರುದ್ಧ ನಡೆಯುತ್ತಿರುವ ಪಿತೂರಿ ಈ ವಾರ ಬಯಲಾಗುವ ಯೋಗ ತುಂಬಾ ಬಲವಾಗಿ ಕಾಣಿಸುತ್ತಿದೆ. ಆದರೆ ನಿಜ ತಿಳಿದ ತಕ್ಷಣ ಆವೇಶದಿಂದ ಪ್ರತಿಕ್ರಿಯಿಸಿದರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ಈ ವಾರ ನಿಮಗೆ ಕೋಪಕ್ಕಿಂತ ತಾಳ್ಮೆಯೇ ದೊಡ್ಡ ಆಯುಧವಾಗುತ್ತದೆ. ಕೆಲವರು ನಿಮ್ಮ ಮುಂದೆ ಎಷ್ಟೋ ಪ್ರೀತಿಯಿಂದ ಮಾತನಾಡುತ್ತಾ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಪಪ್ಪು ಪ್ರಚಾರ ಮಾಡಿರಬಹುದು. ನಿಮ್ಮ ಮಾತುಗಳನ್ನು ತಿರುಚಿ ಇತರರಿಗೆ ಹೇಳಿರಬಹುದು. ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೂ ಕೆಟ್ಟ ಬಣ್ಣ ಬಳಿಯಲು ಪ್ರಯತ್ನಿಸಿದ ವ್ಯಕ್ತಿಗಳು ಇರಬಹುದು. ಆದರೆ ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಈ ವಾರದ ಗ್ರಹಸ್ಥಿತಿಯು ಅಂತಹ ವ್ಯಕ್ತಿಗಳನ್ನು ನಿಮ್ಮ ಕಣ್ಣ ಮುಂದೆಯೇ ಬಯಲಿಗೆಳೆಯುವ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಯಾರೋ ಒಬ್ಬರ ಬಾಯಿಯ ಮೂಲಕ ನಿಜ ನಿಮಗೆ ತಿಳಿಯುತ್ತದೆ. ಒಂದು ಫೋನ್ ಕರೆ, ಒಂದು ಸಂದೇಶ, ಒಂದು ಸಭೆ ಅಥವಾ ಅನಿರೀಕ್ಷಿತವಾಗಿ ಕೇಳಿದ ಮಾತು ನಿಮ್ಮ ಜೀವನವನ್ನು ಬದಲಾಯಿಸುವ ನಿಜವನ್ನು ಹೊರಹಾಕಬಹುದು. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿ ಮರಳಿ ಬಾರದೆ ಕಷ್ಟಪಡುತ್ತಿದ್ದರೆ ಈ 4 ದಿನಗಳಲ್ಲಿ ಆ ವಿಷಯದ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ. ನಿಮಗೆ ನಷ್ಟ ಉಂಟುಮಾಡಿದ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಕೆಲವರಿಗೆ ಕೋರ್ಟ್, ಸರ್ಕಾರಿ ಕಚೇರಿಗಳು ಅಥವಾ ಅಧಿಕಾರಿಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಅನುಕೂಲಕರ ಬೆಳವಣಿಗೆಗಳು ಕಾಣಿಸುತ್ತವೆ. ಇದುವರೆಗೆ ನಿಮ್ಮ ಫೈಲ್ ಏಕೆ ಮುಂದೆ ಹೋಗಲಿಲ್ಲ ಎಂಬುದು ಸಹ ಅರ್ಥವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ ಸಮಯದಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಬೇಕು: ನಿಮ್ಮ ಬಳಿಗೆ ಬರುವ ಪ್ರತಿಯೊಂದು ಸುದ್ದಿಯೂ ನಿಜವಾಗಿರಲಿಕ್ಕಿಲ್ಲ. ಅದಕ್ಕಾಗಿಯೇ ಯಾರಾದರೂ ಬಂದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳಿದ ತಕ್ಷಣ ನಂಬಬೇಡಿ. ಮೊದಲಿಗೆ ನಿಜ ಏನೆಂಬುದನ್ನು ತಿಳಿದುಕೊಳ್ಳಿ. ಏಕೆಂದರೆ ನಿಮ್ಮ ವಿರುದ್ಧ ಪಿತೂರಿ ಮಾಡಿದ ವ್ಯಕ್ತಿ ಕೊನೆಯ ಬಾರಿಯೂ ನಿಮ್ಮನ್ನು ಕೆರಳಿಸುವ ಪ್ರಯತ್ನ ಮಾಡಬಹುದು. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ನಿಮ್ಮ ಒಳ್ಳೆಯ ಹೆಸರಿಗೆ ಧಕ್ಕೆಯಾಗುತ್ತದೆ. ಅದಕ್ಕಾಗಿಯೇ ಕಿರುನಗುವಿನೊಂದಿಗೆ ಮೌನವಾಗಿರಿ. ಸಮಯ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಅಂತರಾತ್ಮ ಹೇಳುವ ಮಾತನ್ನು ಕೇಳಿ. ಎಲ್ಲಿಯೋ ಒಬ್ಬರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಸಣ್ಣ ಅನುಮಾನವಿದ್ದರೆ ಅದು ನಿಜವೇ ಅಥವಾ ಸುಳ್ಳೇ ಎಂದು ತಿಳಿದುಕೊಳ್ಳುವ ಅವಕಾಶ ಬರುತ್ತದೆ. ಭಗವಂತ ನಿಮಗೆ ಒಂದು ಸಂಕೇತವನ್ನು ನೀಡುತ್ತಾನೆ. ಆ ಸಂಕೇತವನ್ನು ಅರ್ಥಮಾಡಿಕೊಳ್ಳುವವರು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಯಿಂದ ಪಾರಾಗುತ್ತಾರೆ. ಅದಕ್ಕಾಗಿಯೇ ಪ್ರತಿ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದೆ ಯೋಚಿಸಿ ತೆಗೆದುಕೊಳ್ಳಬೇಕು. ನೀವು ಇಡುವ ಪ್ರತಿ ಹೆಜ್ಜೆಯೂ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕುಟುಂಬದಲ್ಲಿ ಅಡಗಿರುವ ನಿಜಗಳು ಬೆಳಕಿಗೆ ಬರುತ್ತವೆ. ನಂಬಿದವರೇ ಪರೀಕ್ಷೆ ಒಡ್ಡುವ ಸಮಯವಿದು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಕೌಟುಂಬಿಕ ಜೀವನದಲ್ಲಿಯೂ ಪ್ರಮುಖ ಬದಲಾವಣೆಗಳು ಕಾಣಿಸುತ್ತಿವೆ. ಕೆಲವು ದಿನಗಳಿಂದ ಮನೆಯಲ್ಲಿ ಮಾತಿಗೆ ಮಾತು ಬೆಳೆದು ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತಿದ್ದರೆ ಅದಕ್ಕೆ ಅಸಲಿ ಕಾರಣ ಯಾರೆಂದು ಈ ವಾರ ತಿಳಿಯುತ್ತದೆ. ಇಬ್ಬರ ನಡುವೆ ಮೂರನೇ ವ್ಯಕ್ತಿ ಹೇಳಿದ ಮಾತುಗಳಿಂದ ಉಂಟಾಗಿದ್ದ ಅಪಾರ್ಥಗಳು ದೂರಾಗುತ್ತವೆ. ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಅಥವಾ ಅಣ್ಣ ತಮ್ಮಂದಿರ ನಡುವೆ ಉಂಟಾಗಿದ್ದ ಅಂತರ ಕಡಿಮೆಯಾಗುವ ಅವಕಾಶವಿದೆ. ಕೆಲವು ಕುಟುಂಬಗಳಲ್ಲಿ ಆಸ್ತಿ ವಿಷಯಗಳು, ಹಣದ ವಿಷಯಗಳು ಅಥವಾ ಜವಾಬ್ದಾರಿಗಳ ವಿಷಯದಲ್ಲಿ ಅಭಿಪ್ರಾಯ ಭೇದಗಳು ಇರಬಹುದು. ಇಂತಹ ಸಮಯದಲ್ಲಿ ಕೋಪದಿಂದ ಮಾತನಾಡಿದರೆ ಸಮಸ್ಯೆ ಇನ್ನಷ್ಟು ದೊಡ್ಡದಾಗುತ್ತದೆ. ನಿಮ್ಮ ಮಾತುಗಳಲ್ಲಿ ಮಾಧುರ್ಯವಿದ್ದರೆ ಬಹಳ ದಿನಗಳಿಂದ ನಿಂತುಹೋಗಿದ್ದ ಸಮಸ್ಯೆಯು ಕೇವಲ ಒಂದೇ ದಿನದಲ್ಲಿ ಪರಿಹಾರವಾಗಬಹುದು. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಈ ವಾರ ನಿಮಗೆ ದೊಡ್ಡ ಬಲವಾಗಿರುತ್ತದೆ. ಅವರು ಹೇಳುವ ಸಣ್ಣ ಸಲಹೆಯನ್ನು ಸಹ ನಿರ್ಲಕ್ಷಿಸಬೇಡಿ. ಅವರ ಅನುಭವ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ನೋವನ್ನು ಇಟ್ಟುಕೊಂಡು ಹೊರಗೆ ಹೇಳಿಕೊಳ್ಳದೇ ಇರುವ ಸಾಧ್ಯತೆಯಿದೆ. ಆ ವ್ಯಕ್ತಿ ನಿಮ್ಮೊಂದಿಗೆ ಮಾತನಾಡಲು ಕಾಯುತ್ತಿದ್ದಾರೆ. ನೀವೇ ಮೊದಲು ಮಾತನಾಡಿಸಿ ಅವರ ಮಾತುಗಳನ್ನು ಕೇಳುವುದರಿಂದ ಮನೆಯಲ್ಲಿ ಶಾಂತಿ ಹೆಚ್ಚುತ್ತದೆ. ಕೆಲವರಿಗೆ ಬಹಳ ದಿನಗಳ ನಂತರ ದೂರದಲ್ಲಿರುವ ಸಂಬಂಧಿಕರಿಂದ ಶುಭ ಸುದ್ದಿ ಬರುವ ಅವಕಾಶವಿದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುತ್ತವೆ. ವಿವಾಹ, ನಿಶ್ಚಿತಾರ್ಥ, ಗೃಹಪ್ರವೇಶ ಅಥವಾ ಹೊಸ ಖರೀದಿಗಳ ಬಗ್ಗೆ ಒಳ್ಳೆಯ ಆಲೋಚನೆಗಳು ಶುರುವಾಗುತ್ತವೆ. ಆದರೆ ಒಂದು ಜಾಗ್ರತೆ ಅಗತ್ಯ: ನಿಮ್ಮ ಮನೆಯ ವಿಷಯಗಳನ್ನು ಹೊರಗಿನವರೊಂದಿಗೆ ಹೆಚ್ಚಾಗಿ ಹಂಚಿಕೊಳ್ಳಬೇಡಿ. ಪ್ರತಿಯೊಬ್ಬರೂ ನಿಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ ಎಂದು ಅಂದುಕೊಳ್ಳುವುದು ಸರಿಯಲ್ಲ. ಕೆಲವರು ನಿಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಿ ತೋರಿಸುವ ಪ್ರಯತ್ನ ಮಾಡುತ್ತಾರೆ. ಅದಕ್ಕಾಗಿಯೇ ಕುಟುಂಬಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ತೆಗೆದುಕೊಳ್ಳುವುದು ಒಳ್ಳೆಯದು. ಈ 4 ದಿನಗಳಲ್ಲಿ ಮನೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ದೀಪವನ್ನು ಹಚ್ಚಿ
ಪರಮಶಿವನ ನಾಮಸ್ಮರಣೆ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ವಾತಾವರಣ ಕ್ರಮೇಣ ಕಡಿಮೆಯಾಗುತ್ತದೆ. ಮನೆಯ ಮುಖ್ಯದ್ವಾರದ ಬಳಿ ಸ್ವಚ್ಛತೆಯನ್ನು ಕಾಪಾಡುವುದು ಮತ್ತು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಹಿರಿಯರ ಆರೋಗ್ಯ, ಕೌಟುಂಬಿಕ ಒಗ್ಗಟ್ಟಿನ ಮೇಲೆ ದೈವಾನುಗ್ರಹ ಲಭಿಸುವ ಅವಕಾಶವಿರುತ್ತದೆ. ಉದ್ಯೋಗ, ವ್ಯವಹಾರ ಮತ್ತು ಧನ ಲಾಭ. ನಿಮ್ಮ ಮೌಲ್ಯವನ್ನು ಕುಗ್ಗಿಸಬೇಕೆಂದು ನೋಡಿದವರು ಈಗ ಮೌನ ವಹಿಸುತ್ತಾರೆ. ಜುಲೈ 5ರಿಂದ 8ರವರೆಗೆ ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಪ್ರಮುಖ ಬೆಳವಣಿಗೆಗಳು ಕಾಣಿಸುತ್ತಿವೆ. ನಿಮ್ಮ ಕಷ್ಟವನ್ನು ಗುರುತಿಸದೆ ಪಕ್ಕಕ್ಕಿಟ್ಟವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತದೆ. ಕೆಲವು ದಿನಗಳಿಂದ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ ವ್ಯಕ್ತಿಗಳು ಒಂದೊಂದಾಗಿ ಮೌನಕ್ಕೆ ಶರಣಾಗುತ್ತಾರೆ. ನೀವು ಮಾಡಿದ ಕೆಲಸದ ಬಗ್ಗೆ ಉನ್ನತಾಧಿಕಾರಿಗಳಿಗೆ ಸರಿಯಾದ ಮಾಹಿತಿ ತಲುಪುವ ಅವಕಾಶವಿದೆ. ಇದರಿಂದ ನಿಮ್ಮ ಮೇಲಿನ ನಂಬಿಕೆ ಹೆಚ್ಚುತ್ತದೆ. ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಇಂಟರ್ವ್ಯೂ ಹೋಗುವವರು ಧೈರ್ಯವಾಗಿ ಮಾತನಾಡಬೇಕು. ಗತಕಾಲದಲ್ಲಿ ನಡೆದ ವೈಫಲ್ಯಗಳನ್ನು ನೆನಪಿಸಿಕೊಂಡು ಹೆದರಬೇಡಿ. ಈ ವಾರದ ಗ್ರಹಸ್ಥಿತಿಯು ನಿಮಗೆ 2ನೇ ಅವಕಾಶವನ್ನು ನೀಡುತ್ತಿದೆ. ಅದನ್ನು ಸದ್ಬಳಕೆ ಮಾಡಿಕೊಂಡರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಬಿಸಿನೆಸ್ ಮಾಡುವ ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಂದು ಪ್ರಮುಖ ಎಚ್ಚರಿಕೆಯೂ ಇದೆ. ಪಾರ್ಟ್ನರ್ಸ್ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಡಿ. ಲೆಕ್ಕಾಚಾರಗಳು, ಒಪ್ಪಂದಗಳು, ಪಾವತಿಗಳನ್ನೆಲ್ಲ ನೀವೇ ಸ್ವತಃ ಮತ್ತೊಮ್ಮೆ ಪರಿಶೀಲಿಸಿ. ಸಣ್ಣ ನಿರ್ಲಕ್ಷ್ಯವೂ ದೊಡ್ಡ ಸಮಸ್ಯೆಯಾಗಿ ಬದಲಾಗುವ ಅವಕಾಶವಿದೆ. ಆದರೆ ಅದೇ ಸಮಯದಲ್ಲಿ ಹೊಸ ಗ್ರಾಹಕರು ಬರುವುದು, ಹಳೆಯ ಬಾಕಿ ವಸೂಲಾಗುವುದು ಅಥವಾ ನಿಂತುಹೋಗಿದ್ದ ಪಾವತಿಗಳು ಕೈಸೇರುವಂತಹ ಶುಭ ಬೆಳವಣಿಗೆಗಳು ಸಹ ಕಾಣಿಸುತ್ತಿವೆ. ಹಣದ ವಿಷಯದಲ್ಲಿ ಈ ವಾರ ಖರ್ಚು ಮಾಡುವ ಮುನ್ನ ಅಗತ್ಯವಿದೆಯೇ ಅಥವಾ ಇಲ್ಲವೇ ಎಂದು ಒಂದು ಬಾರಿ ಯೋಚಿಸಿ. ಆಕಸ್ಮಿಕವಾಗಿ ಬಂದ ಆದಾಯವನ್ನು ಸಂಪೂರ್ಣವಾಗಿ ಖರ್ಚು ಮಾಡದೆ ಸ್ವಲ್ಪ ಉಳಿತಾಯ ಮಾಡುವುದು ಒಳ್ಳೆಯದು. ಬಂಗಾರ, ಭೂಮಿ ಅಥವಾ ಉದ್ಯೋಗದ ಹೂಡಿಕೆಗಳ ಬಗ್ಗೆ ಆಲೋಚಿಸುವವರಿಗೆ ತರಾತುರಿ ಬೇಡ. ಪೂರ್ಣ ವಿವರಗಳನ್ನು ತಿಳಿದುಕೊಂಡ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ಒಂದು ಒಳ್ಳೆಯ ಅವಕಾಶ ಬರುವ ಸೂಚನೆಗಳಿವೆ. ಅದು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯಾಗಿರಬಹುದು, ವ್ಯವಹಾರದಲ್ಲಿ ಹೊಸ ಒಪ್ಪಂದವಾಗಿರಬಹುದು ಅಥವಾ ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸುವ ಅವಕಾಶವಾಗಿರಬಹುದು. ಆದರೆ ಒಂದು ವಿಷಯವನ್ನು ಮಾತ್ರ ಯಾವಾಗಲೂ ನೆನಪಿನಲ್ಲಿಡಿ: ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುವವರಿಗಿಂತ ಅಸೂಯೆಪಡುವವರು ಇರುತ್ತಾರೆ. ಅದಕ್ಕಾಗಿಯೇ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹೇಳಿಕೊಳ್ಳದೆ ರಹಸ್ಯವಾಗಿಡಿ. ಈ ವಾರ ನಿಮ್ಮ ಮೌನ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ತಾಳ್ಮೆ ಎಲ್ಲವೂ ಒಟ್ಟಾಗಿ ನಿಮಗೆ ವಿಜಯದ ಬಾಗಿಲನ್ನು ತೆರೆಯುತ್ತವೆ. ಮುಖ್ಯವಾಗಿ ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಪಿತೂರಿ ಬಯಲಾದ ನಂತರ ನಿಮ್ಮ ಪ್ರಾಮಾಣಿಕತೆಗೆ ಮೌಲ್ಯ ಹೆಚ್ಚುತ್ತದೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರುವುದು ನಿಮಗೆ ಅತ್ಯಂತ ಶ್ರೇಯಸ್ಕರ. ಪ್ರೇಮ, ವಿವಾಹ ಮತ್ತು ದಾಂಪತ್ಯ ಜೀವನ. ನಿಮ್ಮ ಸಂಬಂಧವನ್ನು ಹಾಳುಮಾಡಬೇಕೆಂದು ನೋಡಿದ ವ್ಯಕ್ತಿಯ ಅಸಲಿ ರೂಪ ಬಯಲಾಗುವ ಸಮಯವಿದು. ವೃಶ್ಚಿಕ ರಾಶಿಯವರಿಗೆ ಜುಲೈ 5ರಿಂದ ಜುಲೈ 8ರವರೆಗೆ ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಬಹಳ ಪ್ರಮುಖ ಬದಲಾವಣೆಗಳು ಕಾಣಿಸುತ್ತಿವೆ. ಈ 4 ದಿನಗಳು ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಅನುಮಾನಗಳಿಗೆ ಉತ್ತರ ಸಿಗುವ ಸಮಯ. ಮುಖ್ಯವಾಗಿ ನಿಮ್ಮಿಬ್ಬರ ನಡುವೆ ಅಂತರ ಹೆಚ್ಚಾಗಲು ಕಾರಣ ಯಾರೆಂದು ಈಗ ಅರ್ಥವಾಗುತ್ತದೆ. ಕೆಲವು ಜನರು ಹೊರಗಡೆ ನಿಮಗೆ ಒಳ್ಳೆಯದನ್ನು ಬಯಸುವವರಂತೆ ಕಂಡರೂ ಒಳಗಡೆ ಮಾತ್ರ ನಿಮ್ಮ ಸಂತೋಷವನ್ನು ನೋಡಿ ಅಸೂಯೆ ಪಡುತ್ತಾ ನಿಮ್ಮಿಬ್ಬರ ನಡುವೆ ಅಪಾರ್ಥಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿರಬಹುದು. ಈ ವಾರ ಅಂತಹ ವ್ಯಕ್ತಿಗಳ ಮಾತುಗಳು ಒಂದೊಂದಾಗಿ ಹೊರಬೀಳುವ ಅವಕಾಶಗಳು ಬಲವಾಗಿವೆ. ಅದಕ್ಕಾಗಿಯೇ ಈ ವಾರದ ಪ್ರಧಾನ ಸಂಕೇತವೇನೆಂದರೆ ನಿಮ್ಮ ಮೇಲೆ ನಡೆಯುತ್ತಿದ್ದ ಪಿತೂರಿ ಈ ವಾರ ಬಯಲಾಗುತ್ತದೆ. ಜಾಗ್ರತೆ. ಪ್ರೇಮದಲ್ಲಿ ಇರುವವರು ಈ 4 ದಿನಗಳು 3ನೇ ವ್ಯಕ್ತಿ ಹೇಳಿದ ಮಾತುಗಳನ್ನು ನಂಬಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಜೀವನ ಸಂಗಾತಿ ಅಥವಾ ನೀವು ಪ್ರೀತಿಸಿದ ವ್ಯಕ್ತಿಯೊಂದಿಗೆ ನೇರವಾಗಿ ಮಾತನಾಡಿ. ಬಹಳಷ್ಟು ಜನರ ಜೀವನದಲ್ಲಿ ಸಮಸ್ಯೆಗಳು ನಿಜಗಳಿಂದ ಬರುವುದಿಲ್ಲ, ಕೇಳಿದ ಮಾತುಗಳಿಂದ ಬರುತ್ತವೆ. ಈ ವಾರ ನಿಮ್ಮ ರಾಶಿಯ ಮೇಲಿರುವ ಗ್ರಹಗಳ ಪ್ರಭಾವವು ಅಂತಹ ಅಪಾರ್ಥಗಳನ್ನು ದೂರಾಗಿಸುವಂತೆ ಮಾಡುತ್ತದೆ. ನೀವು ಒಂದು ಬಾರಿ ಪ್ರಶಾಂತವಾಗಿ ಕುಳಿತು ಮಾತನಾಡಿದರೆ ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಬಚ್ಚಿಟ್ಟಿದ್ದ ನೋವುಗಳು ಹೊರಬರುತ್ತವೆ. ಕಣ್ಣೀರು ಬರಬಹುದು, ಸಂಕಟವಾಗಬಹುದು, ಆದರೆ ಆ ನಂತರ ನಿಮ್ಮ ಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ವಿವಾಹಿತರ ವಿಷಯದಲ್ಲಿ ಗಂಡ ಹೆಂಡತಿಯ ನಡುವಿನ ನಂಬಿಕೆಯನ್ನು ಹುಸಿಗೊಳಿಸಬೇಕೆಂದು ನೋಡಿದ ವ್ಯಕ್ತಿ ಯಾರೆಂದು ತಿಳಿಯುವ ಅವಕಾಶವಿದೆ. ಆ ವ್ಯಕ್ತಿ ಒಬ್ಬ ಸಂಬಂಧಿಯಾಗಿರಬಹುದು, ಸ್ನೇಹಿತನಾಗಿರಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ಜೊತೆಯಾಗಿ ಕೆಲಸ ಮಾಡುವ ವ್ಯಕ್ತಿಯಾಗಿರಬಹುದು. ಆತನ ಮಾತುಗಳಿಂದ ನಿಮ್ಮ ಮನೆಯಲ್ಲಿ ಎಷ್ಟೋ ಸಣ್ಣ ಪುಟ್ಟ ಜಗಳಗಳು ನಡೆದಿರಬಹುದು. ಆದರೆ ಈ 4 ದಿನಗಳಲ್ಲಿ ನಿಜ ಬಯಲಾದ ನಂತರ ಇಬ್ಬರು ಒಟ್ಟಾಗಿ ಮುಂದೆ ಸಾಗಬೇಕೆಂದು ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಅದೇ ಈ ವಾರ ನಿಮಗೆ ದೈವಾನುಗ್ರಹವಾಗಿ ಬದಲಾಗುತ್ತದೆ.
ಇನ್ನೂ ವಿವಾಹ ವಿಳಂಬವಾಗುತ್ತಿರುವ ವೃಶ್ಚಿಕ ರಾಶಿಯವರಿಗೂ ಸಹ ಒಳ್ಳೆಯ ಸೂಚನೆಗಳು ಕಾಣಿಸುತ್ತಿವೆ. ಹಿಂದೆ ಬಂದ ಸಂಬಂಧಗಳು ಏಕಾಗಿ ನಿಂತುಹೋದವು ಎಂಬುದು ಈಗ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಬಾರಿ ಬರುವ ಸಂಬಂಧವನ್ನು ತರಾತುರಿಯಲ್ಲಿ ತಿರಸ್ಕರಿಸಬೇಡಿ. ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಂಡರೆ ಒಳ್ಳೆಯ ಫಲಿತಾಂಶವಿರುತ್ತದೆ. ಕೆಲವರಿಗೆ ದೂರದ ಊರು ಅಥವಾ ವಿದೇಶದಿಂದ ಸಂಬಂಧ ಬರುವ ಅವಕಾಶವೂ ಇದೆ. ಈ ವಾರ ನಿಮ್ಮ ಮಾತುಗಳಲ್ಲಿ ಮೃದುತ್ವವಿದ್ದರೆ ಜೀವನ ಪರ್ಯಂತ ನೆನಪಿಡುವ ಆನಂದವನ್ನು ಪಡೆಯುತ್ತೀರಿ. ಕೋಪದಿಂದ ಆಡಿದ ಒಂದು ಮಾತು ವರ್ಷಗಳ ಬಾಂಧವ್ಯವನ್ನು ಸಹ ಹಾಳುಗೆಡಬಲ್ಲದು. ಅದಕ್ಕಾಗಿಯೇ ಈ 4 ದಿನಗಳು ಪ್ರೀತಿಗೆ ಮೌಲ್ಯ ನೀಡಿ, ಅನುಮಾನಗಳಿಗಲ್ಲ. ನಿಮ್ಮ ಹೃದಯ ಹೇಳುವ ಮಾತನ್ನು ಕೇಳಿ. ನಿಜವಾದ ಪ್ರೇಮವನ್ನು ದೇವರೇ ಕಾಪಾಡುತ್ತಾನೆ. ಆರೋಗ್ಯ ಮತ್ತು ಮಾನಸಿಕ ಪ್ರಶಾಂತತೆ, ಶರೀರವನ್ನಲ್ಲ, ಮನಸ್ಸನ್ನು ಆಯಾಸಗೊಳಿಸುವ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸಿ. ಈ ವಾರ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ದೊಡ್ಡ ಅಪಾಯಗಳೇನೂ ಕಾಣಿಸದಿದ್ದರೂ ಮಾನಸಿಕ ಒತ್ತಡ ಮಾತ್ರ ಹೆಚ್ಚಾಗಿರುವ ಸಾಧ್ಯತೆಯಿದೆ. ಹಿಂದೆ ನಡೆದ ಘಟನೆಗಳು, ಕೆಲವರು ಮಾಡಿದ ವಂಚನೆಗಳು, ನಂಬಿದವರು ನೀಡಿದ ನೋವುಗಳು ಮತ್ತೆ ಮತ್ತೆ ನೆನಪಿಗೆ ಬರಬಹುದು. ಮುಖ್ಯವಾಗಿ ನಿಮ್ಮ ಮೇಲೆ ನಡೆದ ಪಿತೂರಿಯ ಬಗ್ಗೆ ನಿಜಗಳು ಹೊರಬರುವ ಸಮಯದಲ್ಲಿ ಮನಸ್ಸಿಗೆ ತುಂಬಾ ಬೇಸರವಾಗುತ್ತದೆ. ನಾನು ಇಷ್ಟೊಂದು ನಂಬಿದ ವ್ಯಕ್ತಿ ಹೀಗೆ ಮಾಡಿದನೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಆ ನೋವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡರೆ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರೆ ಸರಿಯಾಗಿ ಬರದೇ ಇರಬಹುದು. ರಾತ್ರಿ ತಡವಾಗಿ ನಿದ್ರಿಸುವುದು, ಬೆಳಿಗ್ಗೆ ಆಯಾಸದಿಂದ ಏಳುವುದು, ತಲೆನೋವು, ಕುತ್ತಿಗೆ ನೋವು ಅಥವಾ ಕಣ್ಣುಗಳ ಮೇಲಿನ ಒತ್ತಡದಂತಹ ಸಮಸ್ಯೆಗಳು ಬರಬಹುದು. ಅದಕ್ಕಾಗಿಯೇ ಈ 4 ದಿನಗಳು ಮೊಬೈಲನ್ನು ಹೆಚ್ಚು ಸಮಯ ಬಳಸುವುದನ್ನು ಕಡಿಮೆ ಮಾಡಿ. ರಾತ್ರಿ ನಿದ್ರಿಸುವ ಮುನ್ನ ಭಗವಂತನ ನಾಮಸ್ಮರಣೆ ಮಾಡಿ 5 ನಿಮಿಷವಾದರೂ ಪ್ರಶಾಂತವಾಗಿ ಕುಳಿತು ಉಸಿರಾಟದ ಕಡೆಗೆ ಗಮನ ಹರಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಭಯ ನಿಧಾನವಾಗಿ ಕಡಿಮೆಯಾಗುತ್ತದೆ. ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಸಮಸ್ಯೆಗಳು ಇರುವವರು ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಬೇಕು. ಸಣ್ಣ ಸಮಸ್ಯೆಯೆಂದು ನಿರ್ಲಕ್ಷಿಸಬೇಡಿ. ನಿಮ್ಮ ಶರೀರ ನೀಡುವ ಸಂಕೇತಗಳನ್ನು ಗಮನಿಸಿ. ಆಯಾಸ ಹೆಚ್ಚಾಗಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಕೆಲಸಕ್ಕಾಗಿ ಆರೋಗ್ಯವನ್ನು ತ್ಯಾಗ ಮಾಡಬೇಡಿ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಅವಕಾಶಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆಹಾರದ ವಿಷಯದಲ್ಲಿಯೂ ಈ ವಾರ ಸ್ವಲ್ಪ ಜಾಗ್ರತೆ ಅಗತ್ಯ. ಹೊರಗಿನ ಆಹಾರ ಸೇವಿಸುವುದನ್ನು ಕಡಿಮೆ ಮಾಡಿ. ಹೆಚ್ಚು ನೀರು ಕುಡಿಯಿರಿ. ಹಣ್ಣುಗಳು, ಸೊಪ್ಪು ತರಕಾರಿಗಳು ಹಾಗೂ ಹಗುರವಾದ ಆಹಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಕೆಲವರಿಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಬರಬಹುದು. ಅದಕ್ಕಾಗಿಯೇ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ರೂಢಿಸಿಕೊಳ್ಳಿ. ಮಾನಸಿಕ ಪ್ರಶಾಂತತೆಗಾಗಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ವೀಕ್ಷಿಸಿ. ನಿಮಗೆ ಸಾಧ್ಯವಾದರೆ ಬಿಲ್ವಪತ್ರೆಗಳನ್ನು ಸಮರ್ಪಿಸಿ. ಓಂ ನಮಃಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಆ ಜಪದ ಶಕ್ತಿಯಿಂದ ನಿಮ್ಮಲ್ಲಿರುವ ಭಯ ಕಡಿಮೆಯಾಗಿ ಧೈರ್ಯ ಹೆಚ್ಚುತ್ತದೆ. ಈ ವಾರ ನಿಮಗೆ ಶರೀರಕ್ಕೆ ಔಷಧಿ ಎಷ್ಟು ಅಗತ್ಯವೋ, ಮನಸ್ಸಿಗೆ ಭಗವಂತನ ಮೇಲಿನ ನಂಬಿಕೆಯೂ ಅಷ್ಟೇ ಅಗತ್ಯ. ಧನ ಲಾಭ, ಅದೃಷ್ಟ, ಪ್ರಯಾಣ ಮತ್ತು ದೈವಾನುಗ್ರಹ. ನಿಮ್ಮ ಜೀವನದಲ್ಲಿ ಹೊಸ ಬಾಗಿಲು ತೆರೆದುಕೊಳ್ಳುವ ಸಂಕೇತಗಳು ಕಾಣುತ್ತಿವೆ. ಜುಲೈ 5ರಿಂದ ಜುಲೈ 8ರವರೆಗೆ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಮೆಲ್ಲನೆ ಒಳ್ಳೆಯ ಬದಲಾವಣೆಗಳು ಕಾಣಿಸುತ್ತಿವೆ. ಕೆಲವು ದಿನಗಳಿಂದ ನಿಂತುಹೋಗಿದ್ದ ಹಣ ಮರಳಿ ಬರುವ ಅವಕಾಶವಿದೆ. ನೀವು ಬಹಳ ದಿನಗಳ ಹಿಂದೆ ಮಾಡಿದ ಕೆಲಸ ಈಗ ಫಲಿತಾಂಶವನ್ನು ನೀಡಬಹುದು. ಹಳೆಯ ಬಾಕಿ ವಸೂಲಾಗುವುದು, ಬರಬೇಕಾದ ಪಾವತಿಗಳು ಕೈಸೇರುವುದು ಅಥವಾ ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳುವಂತಹ ಶುಭಯೋಗಗಳು ಕಾಣಿಸುತ್ತಿವೆ. ಆದರೆ ಈ ಹಣ ಬಂದ ತಕ್ಷಣ ಅನಗತ್ಯ ಖರ್ಚುಗಳನ್ನು ಮಾಡದಂತೆ ಜಾಗ್ರತೆ ವಹಿಸಬೇಕು. ಈ ವಾರ ಬಂದ ಪ್ರತಿಯೊಂದು ರೂಪಾಯಿಯನ್ನು ಬೆಲೆಬಾಳುವಂಥದ್ದೆಂದು ಭಾವಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ಪಡೆಯುತ್ತೀರಿ. ಭೂಮಿ, ಮನೆ, ವಾಹನ ಅಥವಾ ಬಂಗಾರವನ್ನು ಖರೀದಿಸಬೇಕೆಂದು ಆಲೋಚಿಸುತ್ತಿರುವವರು ತರಾತುರಿ ಮಾಡಬೇಡಿ. ಒಂದು ಬಾರಿ ಎಲ್ಲಾ ದಾಖಲೆಗಳನ್ನು ಪೂರ್ತಿಯಾಗಿ ಪರಿಶೀಲಿಸಿ. ನಿಮಗೆ ತಿಳಿಯದಂತೆ ಸಣ್ಣ ತಪ್ಪಾದರೂ ನಂತರ ತೊಂದರೆಗಳು ಬರಬಹುದು. ಮುಖ್ಯವಾಗಿ ಈ ವಾರ ನಿಮ್ಮ ಮೇಲೆ ನಡೆಯುತ್ತಿದ್ದ ಪಿತೂರಿ ಬಯಲಾಗುವ ಸೂಚನೆಗಳು ಇರುವುದರಿಂದ ಆರ್ಥಿಕ ಪತ್ರಗಳ ಮೇಲೆ ಯಾರ ಮಾತನ್ನು ಕೇಳಿ ತಕ್ಷಣ ಸಹಿ ಮಾಡಬೇಡಿ. ಓದಿ ಅರ್ಥಮಾಡಿಕೊಂಡ ನಂತರವಷ್ಟೇ ಮುಂದೆ ಹೆಜ್ಜೆ ಇಡಿ. ಪ್ರಯಾಣದ ವಿಷಯದಲ್ಲಿಯೂ ಒಳ್ಳೆಯ ಯೋಗ ಕಾಣಿಸುತ್ತಿದೆ. ಉದ್ಯೋಗ, ವ್ಯವಹಾರ ಅಥವಾ ಕೌಟುಂಬಿಕ ಅಗತ್ಯಗಳಿಗಾಗಿ ಮಾಡುವ ಪ್ರಯಾಣಗಳು ಯಶಸ್ವಿಯಾಗುತ್ತವೆ. ಆದರೆ ರಾತ್ರಿ ಪ್ರಯಾಣದಲ್ಲಿ ಬೆಲೆಬಾಳುವ ವಸ್ತುಗಳ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಪ್ರಯಾಣದ ಸಮಯದಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ಹಣ ಅಥವಾ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ದೇವರು ನಿಮಗೆ ಒಳ್ಳೆಯ ಅವಕಾಶವನ್ನು ನೀಡುತ್ತಾನೆ. ಆದರೆ ಜಾಗ್ರತೆಯಿಂದ ಇರುವ ಜವಾಬ್ದಾರಿ ನಿಮ್ಮದೇ. ಈ 4 ದಿನಗಳಲ್ಲಿ ದೈವದರ್ಶನವು
ನಿಮ್ಮ ಜೀವನದಲ್ಲಿ ವಿಶೇಷ ಬದಲಾವಣೆಗಳನ್ನು ತರಬಲ್ಲದು. ಮುಖ್ಯವಾಗಿ ಶಿವನ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಥವಾ ದುರ್ಗಾದೇವಿಯ ದೇವಸ್ಥಾನವನ್ನು ದರ್ಶಿಸುವುದು ಅತ್ಯಂತ ಶುಭಪ್ರದ. ಶನಿವಾರ ನವಗ್ರಹಗಳಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿದರೆ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ಸೋಮವಾರ ಹಾಲು ಮತ್ತು ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡಿಸಿದರೆ ಮನಸ್ಸಿನಲ್ಲಿರುವ ಭಾರ ಕಡಿಮೆಯಾಗುತ್ತದೆ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವುಗಳನ್ನು ಸಮರ್ಪಿಸಿದರೆ ಕುಜಗ್ರಹದ ಅನುಗ್ರಹ ಲಭಿಸುತ್ತದೆ. ನಿಮ್ಮ ಮನೆಯ ಮುಂದೆ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಿ, ಹಸುವಿಗೆ ಹಸಿರು ಹುಲ್ಲು ನೀಡಿ, ಬಡವರಿಗೆ ಅನ್ನದಾನ ಮಾಡಿ. ಇವು ಸಣ್ಣ ಕೆಲಸಗಳಂತೆ ಕಂಡರೂ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ಕಡಿಮೆ ಮಾಡುವ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುತ್ತವೆ. ಈ ವಾರ ದೇವರು ನಿಮಗೆ ಒಂದು ಅವಕಾಶ ನೀಡುತ್ತಾನೆ. ನಿಮ್ಮ ಮೇಲೆ ನಡೆದ ಅನ್ಯಾಯ ಬಯಲಾಗುವ ಸಮಯ ಹತ್ತಿರವಾಗುತ್ತಿದೆ. ಆ ಸಮಯದಲ್ಲಿ ಸೇಡಲ್ಲ, ಧರ್ಮದ ಪರವಾಗಿ ನಿಂತರೆ ನಿಮ್ಮ ಅದೃಷ್ಟದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತವೆ. ನಿಮ್ಮ ಪ್ರಾಮಾಣಿಕತೆಗೆ ಮೌಲ್ಯ ಹೆಚ್ಚುತ್ತದೆ. ನಿಮಗೆ ಸಿಗಬೇಕಾದ ಗೌರವ ಮರಳಿ ನಿಮ್ಮ ಕೈಗೆ ಬರುವ ಕಾಲಕ್ಕೆ ಈ 4 ದಿನಗಳು ಆರಂಭವಾಗುತ್ತವೆ. ವಿದ್ಯಾಭ್ಯಾಸ, ಸಂತಾನ, ವಿದೇಶಿ ಅವಕಾಶಗಳು. ನಿಮಗಾಗಿ ನಿಂತುಹೋಗಿದ್ದ ಅದೃಷ್ಟ ಮತ್ತೆ ಚಲಿಸಲು ಪ್ರಾರಂಭಿಸುತ್ತದೆ. ವೃಶ್ಚಿಕ ರಾಶಿಯವರಿಗೆ ಜುಲೈ 5ರಿಂದ ಜುಲೈ 8ರವರೆಗೆ ವಿದ್ಯಾಭ್ಯಾಸ, ಸಂತಾನ ಹಾಗೂ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಆಶಾದಾಯಕ ಬದಲಾವಣೆಗಳು ಕಾಣಿಸುತ್ತಿವೆ. ಬಹಳ ದಿನಗಳಿಂದ ಓದಿನ ಕಡೆಗೆ ಗಮನ ಹರಿಸಬೇಕೆಂದು ಅಂದುಕೊಂಡರೂ ಮನಸ್ಸು ಸ್ಥಿರವಾಗಿಲ್ಲದೆ ಇಬ್ಬಂದಿಗೆ ಸಿಲುಕಿದ್ದ ವಿದ್ಯಾರ್ಥಿಗಳಿಗೆ ಈ ವಾರ ಏಕಾಗ್ರತೆ ಹೆಚ್ಚುತ್ತದೆ. ಹಿಂದೆ ಓದಿದ ವಿಷಯಗಳು ನೆನಪಿಗೆ ಬರುವುದು, ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶ ಸಾಧಿಸುವ ಧೈರ್ಯ ಹೆಚ್ಚುವುದು, ಶಿಕ್ಷಕರಿಂದ ಪ್ರಶಂಸೆ ಪಡೆಯುವಂತಹ ಯೋಗಗಳು ಕಾಣಿಸುತ್ತಿವೆ. ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಇದು ಅತ್ಯಂತ ಪ್ರಮುಖವಾದ ಸಮಯ. ಈ 4 ದಿನಗಳಲ್ಲಿ ಪಟ್ಟ ಕಷ್ಟಕ್ಕೆ ಮುಂಬರುವ ತಿಂಗಳುಗಳಲ್ಲಿ ಒಳ್ಳೆಯ ಫಲಿತಾಂಶ ಕಾಣಿಸುತ್ತದೆ. ಕೆಲವು ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರ ಮಾತುಗಳನ್ನು ಕೇಳಿ ಓದನ್ನು ನಿರ್ಲಕ್ಷಿಸಿರಬಹುದು. ಈಗ ಅಂತಹ ತಪ್ಪು ಎಷ್ಟು ದೊಡ್ಡ ನಷ್ಟವನ್ನು ಉಂಟುಮಾಡುತ್ತದೆ ಎಂಬುದು ಅರ್ಥವಾಗುತ್ತದೆ. ಅದಕ್ಕಾಗಿಯೇ ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಿ. ಇತರರು ಎಷ್ಟು ಮುಂದೆ ಹೋಗಿದ್ದಾರೆ ಎಂಬುದಕ್ಕಿಂತ ನೀವು ಪ್ರತಿದಿನ ಎಷ್ಟು ಕಲಿಯುತ್ತಿದ್ದೀರಿ ಎಂಬುದೇ ಮುಖ್ಯ. ಈ ವಾರ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಘಟನೆ ನಡೆಯುತ್ತದೆ. ಸಂತಾನದ ವಿಷಯದಲ್ಲಿ ಆತಂಕ ಪಡುತ್ತಿರುವ ಪೋಷಕರಿಗೂ ಸಹ ಒಳ್ಳೆಯ ಸುದ್ದಿಗಳು ಕಾಣಿಸುತ್ತಿವೆ. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಸಮಸ್ಯೆಗೆ ಪರಿಹಾರ ಸಿಗುವ ಅವಕಾಶವಿದೆ. ಬಹಳ ದಿನಗಳಿಂದ ಮಾತು ಕೇಳದ ಮಕ್ಕಳೂ ಸಹ ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಅವರಿಗೆ ಕೋಪದಿಂದಲ್ಲದೆ ಪ್ರೀತಿಯಿಂದ ಹೇಳಿದ ಮಾತುಗಳು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತವೆ. ಮಕ್ಕಳ ಭವಿಷ್ಯಕ್ಕಾಗಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ನಂತರ ಬಹಳ ಉಪಯೋಗಕ್ಕೆ ಬರುತ್ತದೆ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಸಹ ಆಶಾದಾಯಕ ಸಂಕೇತಗಳು ಕಾಣಿಸುತ್ತಿವೆ. ವೀಸಾ, ಉದ್ಯೋಗ, ಉನ್ನತ ಶಿಕ್ಷಣ ಅಥವಾ ಇತರ ಅವಕಾಶಗಳ ವಿಷಯದಲ್ಲಿ ನಿಂತುಹೋಗಿದ್ದ ಪ್ರಕ್ರಿಯೆ ಮತ್ತೆ ಮುಂದೆ ಸಾಗುತ್ತದೆ. ಆದರೆ ಎಲ್ಲಾ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಯಾರಾದರೂ ಬೇಗ ಕೆಲಸ ಮಾಡಿಕೊಡುತ್ತೇವೆ ಎಂದು ಹೇಳಿ ವಂಚಿಸುವ ಅವಕಾಶವನ್ನು ಪೂರ್ತಿಯಾಗಿ ತಳ್ಳಿಹಾಕುವಂತಿಲ್ಲ. ಏಕೆಂದರೆ ಈ ವಾರ ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಬಯಲಾಗುವ ಯೋಗ ಇರುವಂತೆಯೇ ನಿಮ್ಮ ಮುಗ್ಧತೆಯನ್ನು ಬಳಸಿಕೊಳ್ಳಬೇಕೆಂದು ನೋಡುವ ವ್ಯಕ್ತಿಗಳೂ ಇರಬಹುದು. ಅದಕ್ಕಾಗಿಯೇ ಪ್ರತಿ ಪತ್ರವನ್ನು, ಪ್ರತಿ ಮಾಹಿತಿಯನ್ನು ಜಾಗ್ರತೆಯಿಂದ ಪರಿಶೀಲಿಸಿ. ಈ 4 ದಿನಗಳಲ್ಲಿ ನೀವು ಒಬ್ಬ ಒಳ್ಳೆಯ ಗುರುಗಳನ್ನು ಅಥವಾ ಅನುಭವವಿರುವ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವಿದೆ. ಅವರು ಹೇಳುವ ಒಂದು ಸಣ್ಣ ಸಲಹೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ದೈವವು ಕೆಲವು ಬಾರಿ ಮನುಷ್ಯರ ರೂಪದಲ್ಲೇ ಮಾರ್ಗದರ್ಶನ ನೀಡುತ್ತದೆ. ಶತ್ರುಗಳು, ಕೋರ್ಟ್ ವ್ಯವಹಾರಗಳು ಮತ್ತು ಸಮಾಜದಲ್ಲಿ ಗೌರವ. ನಿಜ ತಡವಾದರೂ ಗೆಲ್ಲುವ ಸಮಯವಿದು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಅತ್ಯಂತ ಬಲವಾಗಿ ಕೆಲಸ ಮಾಡುವ ಅಂಶವೆಂದರೆ ಶತ್ರುಗಳ ದೌರ್ಬಲ್ಯ ಬಯಲಾಗುವುದು. ಇದುವರೆಗೆ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಪ್ರಯತ್ನಿಸಿದವರು ಈಗ ತಾವೇ ಮಾಡಿದ ಕೆಲಸಗಳಿಗೆ ಜವಾಬ್ದಾರರಾಗಿ ಉತ್ತರ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನಿಮಗೆ ತಿಳಿಯದಂತೆ ನಿಮ್ಮ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸಿದ ವ್ಯಕ್ತಿ ಮಾಡಿದ ತಪ್ಪು ಇತರರ ಮುಂದೆಯೇ ಬಯಲಾಗುವ ಸೂಚನೆಗಳಿವೆ. ಎಂದಿಗೂ ನನಗೆ ಮಾತ್ರ ಏಕೆ ಹೀಗೆ ನಡೆಯುತ್ತಿದೆ ಎಂದು ನೀವು ಅಂದುಕೊಂಡ ಪ್ರಶ್ನೆಗೆ ಈಗ ಕಾಲವೇ ಉತ್ತರ ನೀಡುತ್ತದೆ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಈ ವಾರ ಬಯಲಾಗುವ ಯೋಗ ಇರುವುದರಿಂದ ನೀವು ಒಮ್ಮೆಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವ ಅವಕಾಶವಿದೆ. ಒಬ್ಬ ಹಳೆಯ ಸ್ನೇಹಿತ ಹೇಳಿದ ಮಾಹಿತಿಯಾಗಿರಬಹುದು, ಒಂದು ಕಚೇರಿಯಲ್ಲಿ ಬಯಲಾದ ದಾಖಲೆಯಾಗಿರಬಹುದು, ಅಥವಾ ಅನಿರೀಕ್ಷಿತವಾಗಿ ನಡೆದ ಸಂಭಾಷಣೆಯಾಗಿರಬಹುದು. ಯಾವುದೋ ಒಂದು ನಿಮ್ಮ ಕಣ್ಣುಗಳನ್ನು ತೆರೆಸುತ್ತದೆ. ಆ ಕ್ಷಣದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸದೆ ನಿಶ್ಶಬ್ದವಾಗಿ ಇರಲು ಸಾಧ್ಯವಾದರೆ ನಿಮಗೆ ನ್ಯಾಯ ಸಿಗುವ ಮಾರ್ಗ ಇನ್ನಷ್ಟು ಸುಲಭವಾಗುತ್ತದೆ. ಕೋರ್ಟ್ ವ್ಯವಹಾರಗಳು,
ಭೂವಿವಾದಗಳು, ಕೌಟುಂಬಿಕ ಆಸ್ತಿ ಸಮಸ್ಯೆಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಬಾಕಿ ಇರುವ ಕೆಲಸಗಳ ವಿಷಯದಲ್ಲಿ ಮೆಲ್ಲನೆ ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ತಕ್ಷಣವೇ ಫಲಿತಾಂಶ ಬರದಿದ್ದರೂ ನಿಮಗೆ ಅನುಕೂಲಕರವಾಗಿ ಪರಿಸ್ಥಿತಿಗಳು ಬದಲಾಗುತ್ತಿರುವ ಸಂಕೇತಗಳು ಕಾಣಿಸುತ್ತವೆ. ಹಳೆಯ ಪತ್ರಗಳು, ರಸೀದಿಗಳು, ಒಪ್ಪಂದಗಳು ಅಥವಾ ಆಧಾರಗಳನ್ನು ಜಾಗ್ರತೆಯಿಂದ ಭದ್ರಪಡಿಸಿಕೊಳ್ಳಿ. ಈ ವಾರ ಅವುಗಳೇ ನಿಮಗೆ ಉಪಯೋಗಕ್ಕೆ ಬರುವ ಅವಕಾಶವಿದೆ. ಸಮಾಜದಲ್ಲಿ ನಿಮ್ಮ ಗೌರವವು ಹೆಚ್ಚುವ ಸೂಚನೆಗಳಿವೆ. ಇಷ್ಟು ದಿನ ನಿಮ್ಮ ಬಗ್ಗೆ ತಪ್ಪಾಗಿ ಭಾವಿಸಿದ್ದ ಕೆಲವರು ಈಗ ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸುತ್ತಾರೆ. ಒಂದು ಸಭೆಯಲ್ಲಿ, ಒಂದು ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಅಥವಾ ಒಂದು ಉದ್ಯೋಗಕ್ಕೆ ಸಂಬಂಧಿಸಿದ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚುತ್ತದೆ. ನಿಮ್ಮ ಅಭಿಪ್ರಾಯವನ್ನು ಗೌರವಿಸುವವರು ಹೆಚ್ಚಾಗುತ್ತಾರೆ. ಇದು ಅಹಂಕಾರಕ್ಕೆ ಕಾರಣವಾಗಬಾರದು. ವಿನಯವೇ ನಿಮ್ಮ ದೊಡ್ಡ ಆಭರಣ. ಯಾರಾದರೂ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಿದರೆ ನಗುತ್ತಾ ಪಕ್ಕಕ್ಕೆ ಸರಿಯಿರಿ. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆಪಡುವವರು ಕೊನೆಯ ಪ್ರಯತ್ನ ಮಾಡಬಹುದು. ಆದರೆ ಈ ವಾರ ಧರ್ಮ ನಿಮ್ಮ ಪರವಾಗಿದೆ. ನೀವು ಪ್ರಾಮಾಣಿಕತೆಯನ್ನು ಕೈಬಿಡದೆ ಮುಂದೆ ಸಾಗಿದರೆ ನಿಮಗೆ ಕಡುಹಾನಿ ಮಾಡಬೇಕೆಂದು ನೋಡಿದವರೇ ತಮ್ಮ ಕೃತ್ಯಗಳ ಫಲವನ್ನು ಅನುಭವಿಸುವ ಪರಿಸ್ಥಿತಿ ಬರುತ್ತದೆ. ಜುಲೈ 5, 6, 7, 8 ತಾರೀಖುಗಳ ವಾರೀಗ ಗ್ರಹಗಳ ಪ್ರಭಾವ ಮತ್ತು ಪ್ರತಿದಿನದ ಒಂದು ವಿಶೇಷ ಸಂಕೇತ. ಜುಲೈ 5 ಭಾನುವಾರ ಕುಟುಂಬದ ಸದಸ್ಯರೊಂದಿಗೆ ಕಳೆಯುವ ಸಮಯ ನಿಮಗೆ ಮಾನಸಿಕ ಪ್ರಶಾಂತತೆಯನ್ನು ನೀಡುತ್ತದೆ. ದೂರದಲ್ಲಿರುವ ಸಂಬಂಧಿಕರಿಂದ ಫೋನ್ ಬರಬಹುದು. ಕೆಲವರಿಗೆ ಹಳೆಯ ಸ್ನೇಹಿತನನ್ನು ಭೇಟಿಯಾಗುವ ಅವಕಾಶವಿರುತ್ತದೆ. ಆ ವ್ಯಕ್ತಿಯ ಮೂಲಕ ಒಂದು ಹೊಸ ಅವಕಾಶ ಅಥವಾ ಉಪಯೋಗಕ್ಕೆ ಬರುವ ಮಾಹಿತಿ ಲಭಿಸಬಹುದು. ಆರ್ಥಿಕವಾಗಿ ಕೂಡ ಸ್ವಲ್ಪ ಸಮಾಧಾನ ಸಿಗುವ ದಿನವಿದು. ಆದರೆ ಸಂಜೆ ಅನಗತ್ಯ ಖರ್ಚುಗಳನ್ನು ಮಾಡದಂತೆ ಜಾಗ್ರತೆ ವಹಿಸಿ. ನೀವು ಉಳಿಸುವ ಪ್ರತಿ ರೂಪಾಯಿಯೂ ಭವಿಷ್ಯದಲ್ಲಿ ದೊಡ್ಡ ಉಪಯೋಗಕ್ಕೆ ಬರುತ್ತದೆ. ಜುಲೈ 6 ಸೋಮವಾರ. ಈ 4 ದಿನಗಳಲ್ಲಿ ಅತ್ಯಂತ ಶುಭಪ್ರದವಾದ ದಿನ. ಪರಮಶಿವನ ಅನುಗ್ರಹ ನಿಮ್ಮ ಮೇಲೆ ಬಲವಾಗಿರುತ್ತದೆ. ಬೆಳಿಗ್ಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ದರ್ಶಿಸಲು ಸಾಧ್ಯವಾದರೆ ಇನ್ನಷ್ಟು ಶುಭ ಉಂಟಾಗುತ್ತದೆ. ಇಂದು ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಅನುಮಾನಕ್ಕೆ ಸ್ಪಷ್ಟವಾದ ಉತ್ತರ ಲಭಿಸುತ್ತದೆ. ನಿಂತು ಹೋಗಿದ್ದ ಒಂದು ಕೆಲಸ ಮುಂದೆ ಸಾಗುತ್ತದೆ. ನಿಮಗೆ ಸಿಗಬೇಕಾದ ಗೌರವ, ನಿಮ್ಮ ಕಷ್ಟಕ್ಕೆ ಸಿಗಬೇಕಾದ ಗುರುತಿಸುವಿಕೆ ಮೆಲ್ಲನೆ ಪ್ರಾರಂಭವಾಗುತ್ತದೆ. ಮುಖ್ಯವಾಗಿ ನಿಮ್ಮ ಮೇಲೆ ನಡೆದ ಅನ್ಯಾಯದ ಬಗ್ಗೆ ನಿಜ ತಿಳಿದ ನಂತರ ನೀವು ತೋರಿಸುವ ತಾಳ್ಮೆ, ವಿವೇಕ, ಧರ್ಮಬದ್ಧವಾದ ನಡವಳಿಕೆಯೇ ನಿಮ್ಮ ಯಶಸ್ಸಿಗೆ ಅಸಲಿ ಕಾರಣವಾಗಿ ನಿಲ್ಲುತ್ತದೆ. ಈ ವಾರ ದೇವರು ನಿಮಗೆ ತೋರಿಸುವ ಸಂಕೇತವನ್ನು ಅರ್ಥಮಾಡಿಕೊಂಡರೆ ಜೀವನವೇ ಬದಲಾಗಿ ಹೋಗುತ್ತದೆ. ನಿಮ್ಮ ಮೇಲೆ ನಡೆದ ಅನ್ಯಾಯಕ್ಕೆ ದೈವವೇ ಉತ್ತರ ನೀಡುತ್ತದೆ. ಜುಲೈ 7 ಮಂಗಳವಾರ. ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜಾಗರೂಕರಾಗಿರಬೇಕಾದ ದಿನ. ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಸುತ್ತಮುತ್ತ ಇರುವವರ ಅಸಲಿ ಸ್ವಭಾವ ಬಯಲಾಗುವ ಅವಕಾಶವಿದೆ. ಮುಖ್ಯವಾಗಿ ನಿಮ್ಮ ಮೇಲೆ ನಡೆಯುತ್ತಿದ್ದ ಪಿತೂರಿಗೆ ಸಂಬಂಧಿಸಿದ ಒಂದು ಆಧಾರ ನಿಮ್ಮ ಕೈಗೆ ಸಿಗಲು ಅವಕಾಶವಿದೆ. ಅದನ್ನು ಕೇಳಿದ ತಕ್ಷಣ ಯಾರನ್ನೂ ಪ್ರಶ್ನಿಸಲು ಅಥವಾ ಜಗಳವಾಡಲು ತರಾತುರಿ ಮಾಡಬೇಡಿ. ನೀವು ಮೌನವಾಗಿದ್ದರೆ ನಿಜ ತನ್ನಷ್ಟಕ್ಕೆ ತಾನೇ ಎಲ್ಲರ ಅಪ್ಪೆ ಬರುತ್ತದೆ. ಸಾಯಂಕಾಲದ ವೇಳೆ ಆಂಜನೇಯ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದರಿಂದ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ. ಜುಲೈ 8 ಬುಧವಾರ. ಬೆಳಿಗ್ಗೆಯಿಂದಲೇ ಕೆಲವು ಆಸಕ್ತಿದಾಯಕ ಬೆಳವಣಿಗೆಗಳು ಪ್ರಾರಂಭವಾಗುತ್ತವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಮಾಹಿತಿ ನಿಮಗೆ ಸಿಗುವ ಅವಕಾಶವಿದೆ. ಉದ್ಯೋಗಕ್ಕೆ ಸಂಬಂಧಿಸಿದ ಕರೆ ಬರಬಹುದು. ವ್ಯವಹಾರದಲ್ಲಿ ಒಂದು ಹೊಸ ಗ್ರಾಹಕರು ಸಿಗಬಹುದು ಅಥವಾ ಕುಟುಂಬದಲ್ಲಿ ಶುಭ ಸುದ್ದಿ ಕೇಳಿಬರಬಹುದು. ಆದರೆ ಇಂದು ಯಾರಿಗಾದರೂ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಹೇಳುವುದು ಒಳ್ಳೆಯದಲ್ಲ. ನೀವು ಪ್ರಾರಂಭಿಸಲಿರುವ ಕೆಲಸದ ಬಗ್ಗೆ ಹೆಚ್ಚಾಗಿ ಮಾತನಾಡದೆ ಮೊದಲಿಗೆ ಆ ಕೆಲಸವನ್ನು ಪೂರ್ಣಗೊಳಿಸುವುದರ ಮೇಲೆಯೇ ಗಮನ ಹರಿಸಿ. ಸಂಜೆಯ ಸಮಯದಲ್ಲಿ ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗುವುದರಿಂದ ನಿಮಗೆ ಉಪಯೋಗಕ್ಕೆ ಬರುವ ಮಾಹಿತಿ ದೊರೆಯುತ್ತದೆ. ವೃಶ್ಚಿಕ ರಾಶಿಯವರಿಗೆ ಜುಲೈ 5ರಿಂದ ಜುಲೈ 8ರವರೆಗೆ ಕಾಣಿಸುತ್ತಿರುವ ಗ್ರಹಸ್ಥಿತಿಯಲ್ಲಿ ಒಂದು ದೊಡ್ಡ ಆಧ್ಯಾತ್ಮಿಕ ರಹಸ್ಯ ಅಡಗಿದೆ. ಪ್ರತಿ ಸಮಸ್ಯೆಗೆ ಮನುಷ್ಯ ಉತ್ತರ ನೀಡಲು ಸಾಧ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ಕಾಲವೇ ಉತ್ತರ ನೀಡುತ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಕಾಲವೇ ಉತ್ತರ ನೀಡುತ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ದೈವವೇ ನಿಜವನ್ನು ಹೊರಹಾಕುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿಯೂ ಅಂತಹ ಘಟನೆಗಳು ನಡೆಯುವ ಅವಕಾಶವಿದೆ. ಬಹಳ ದಿನಗಳಿಂದ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದರೂ ನನಗೇಕೆ ಇಷ್ಟೊಂದು ಕಷ್ಟಗಳು ಬರುತ್ತಿವೆ ಎಂದು ನೀವು ಮನಸ್ಸಿನಲ್ಲಿ ಬೇಸರ ಪಡುತ್ತಿದ್ದರೆ ಈಗ ಆ ಪ್ರಶ್ನೆಗೆ ಉತ್ತರ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮಗೆ ತಿಳಿಯದಂತೆ ನಿಮ್ಮ ಬೆನ್ನ ಹಿಂದೆ ನಡೆದ ವಿಷಯಗಳು ಒಂದೊಂದಾಗಿ ಬೆಳಕಿಗೆ ಬರುತ್ತವೆ. ಮುಖ್ಯವಾಗಿ ನಿಮ್ಮ ಮೇಲೆ ನಡೆಯುತ್ತಿದ್ದ ಪಿತೂರಿ ಈ ವಾರ ಬಯಲಾಗುತ್ತದೆ. ಜಾಗ್ರತೆ. ಈ ವಿಷಯ ತಿಳಿದ ನಂತರ ಕೋಪದಿಂದ ಪ್ರತಿಕ್ರಿಯಿಸುವುದಲ್ಲ, ಧರ್ಮದಿಂದ ಮುಂದೆ ಸಾಗುವುದು ನಿಮಗೆ
ಇನ್ನಷ್ಟು ದೊಡ್ಡ ಯಶಸ್ಸನ್ನು ನೀಡುತ್ತದೆ. ಈ ಸಮಯದಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ಬಳಿಗೆ ಬಂದು ಕ್ಷಮೆ ಕೇಳುವ ಅವಕಾಶವಿದೆ. ಇನ್ನು ಕೆಲವರು ಮಾಡಿದ ತಪ್ಪನ್ನು ಮುಚ್ಚಿಡಲು ನಿಮ್ಮನ್ನು ಮತ್ತೆ ದಾರಿ ತಪ್ಪಿಸುವ ಪ್ರಯತ್ನ ಮಾಡಬಹುದು. ಮತ್ತೆ ಕೆಲವರು ನಿಮ್ಮ ಬಳಿಗೆ ಬಂದು ಮಧುರವಾಗಿ ಮಾತನಾಡಿ ಮತ್ತೆ ನಂಬಿಕೆಯನ್ನು ಗಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ಈ ಬಾರಿ ನಿಮ್ಮ ಅನುಭವವೇ ನಿಮಗೆ ಗುರುವಾಗಿರಬೇಕು. ಯಾರ ಮಾತನ್ನಾದರೂ ತಕ್ಷಣ ಮನಸ್ಸಿಗೆ ತೆಗೆದುಕೊಳ್ಳದೆ ಅವರ ನಡವಳಿಕೆಯನ್ನು ಗಮನಿಸಿ. ಮಾತುಗಳು ಕೇಳಲು ಸುಂದರವಾಗಿರುತ್ತವೆ, ಆದರೆ ಮನುಷ್ಯನ ಅಸಲಿ ಸ್ವಭಾವ ಆತನ ಪ್ರವರ್ತನೆಯಲ್ಲಿ ಕಾಣಿಸುತ್ತದೆ. ಈ ವಾರ ದೇವರು ನಿಮಗೆ ಮನುಷ್ಯರನ್ನು ಗುರುತಿಸುವ ಒಂದು ದೊಡ್ಡ ಜ್ಞಾನವನ್ನು ನೀಡುತ್ತಾನೆ. ನೀವು ಹಿಂದೆ ಕಳೆದುಕೊಂಡ ಒಂದು ಅವಕಾಶ ಈಗ ಮತ್ತೊಂದು ರೂಪದಲ್ಲಿ ಮರಳಿ ಬರಬಹುದು. ಒಂದು ಉದ್ಯೋಗವಾಗಿರಬಹುದು, ವ್ಯವಹಾರದ ಒಪ್ಪಂದವಾಗಿರಬಹುದು, ಆರ್ಥಿಕ ಲಾಭವಾಗಿರಬಹುದು, ಅಥವಾ ದೂರವಾಗಿದ್ದ ಬಾಂಧವ್ಯ ಮತ್ತೆ ಒಂದಾಗುವ ಅವಕಾಶವಾಗಿರಬಹುದು. ಆದರೆ ಈ ಬಾರಿ ನೀವು ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ನಿಮ್ಮ ಜೀವನದಲ್ಲಿ ಈಗ ಪ್ರಾರಂಭವಾಗುವ ಬದಲಾವಣೆಗಳು ಕೇವಲ ಈ 4 ದಿನಗಳಿಗಷ್ಟೇ ಅಲ್ಲ, ಮುಂಬರುವ ತಿಂಗಳುಗಳಿಗೂ ಸಹ ಅಡಿಪಾಯ ಹಾಕುತ್ತವೆ. ಅದಕ್ಕಾಗಿಯೇ ಪ್ರತಿ ಹೆಜ್ಜೆಯನ್ನು ದೈವಸ್ಮರಣೆಯೊಂದಿಗೆ ಯೋಚಿಸಿ ಇಡಬೇಕು. ಈ ವಾರ ನಿಮಗೆ ಬರುವ ಪ್ರತಿ ಪರೀಕ್ಷೆಯಲ್ಲೂ ಒಂದು ದೊಡ್ಡ ಪಾಠ ಅಡಗಿರುತ್ತದೆ. ನಿಮ್ಮನ್ನು ವಂಚಿಸಿದ ವ್ಯಕ್ತಿಯೂ ಸಹ ನಿಮ್ಮ ಜೀವನದಲ್ಲಿ ಒಬ್ಬ ಗುರುವೇ, ಏಕೆಂದರೆ ಆತನಿಂದಾಗಿ ಇನ್ನು ಮುಂದೆ ಯಾರನ್ನು ಹೇಗೆ ನಂಬಬೇಕು ಎಂಬುದನ್ನು ನೀವು ಕಲಿಯುತ್ತೀರಿ. ನಿಮ್ಮನ್ನು ಅವಮಾನಿಸಿದವರು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾರೆ. ನಿಮ್ಮನ್ನು ತಡೆದವರು ನಿಮ್ಮ ಯಶಸ್ಸಿಗೆ ಮೆಟ್ಟಿಲುಗಳಾಗುತ್ತಾರೆ. ಅದಕ್ಕಾಗಿಯೇ ನೋವನ್ನು ಶಾಪವೆಂದು ಭಾವಿಸದೆ ಭಗವಂತ ನೀಡಿದ ಶಿಕ್ಷಣ ಎಂದು ಭಾವಿಸಿದರೆ ನಿಮ್ಮ ಜೀವನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತಲುಪುತ್ತದೆ. ಈ 4 ದಿನಗಳು ನೀವು ಮಾಡುವ ಪ್ರತಿ ಒಳ್ಳೆಯ ಕೆಲಸವು ಭವಿಷ್ಯದಲ್ಲಿ ದುಪ್ಪಟ್ಟು ಫಲಿತಾಂಶವನ್ನು ನೀಡುತ್ತದೆ. ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಬಂದರೆ ಕೈಬಿಡಬೇಡಿ. ಹಸಿದವರಿಗೆ ಅನ್ನ ನೀಡಿ, ಬಾಯಾರಿದವರಿಗೆ ನೀರು ಕೊಡಿ. ಒಂದು ಒಳ್ಳೆಯ ಮಾತಿನಿಂದ ನೋವಿನಲ್ಲಿರುವ ಮನುಷ್ಯನಿಗೆ ಧೈರ್ಯ ಹೇಳಿ. ಈ ಸಣ್ಣ ಸಣ್ಣ ಪುಣ್ಯ ಕಾರ್ಯಗಳೇ ನಿಮ್ಮ ಜೀವನದಲ್ಲಿ ಕಣ್ಣಿಗೆ ಕಾಣದ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿಯಾಗಿ ಬದಲಾಗುತ್ತವೆ. ನಿಮ್ಮ ಮೇಲೆ ನಡೆದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ನಿಮ್ಮ ಯಶಸ್ಸಿನ ಮೂಲಕ ಉತ್ತರ ನೀಡುವುದು ದೊಡ್ಡದು. ಅದೇ ಈ ವಾರ ಗ್ರಹಗಳು ನಿಮಗೆ ಕಲಿಸುತ್ತಿರುವ ದೊಡ್ಡ ಸಂದೇಶ. ಶಕ್ತಿಶಾಲಿ ಪರಿಹಾರಗಳು. ಲು ಟೆನ್ನುನ್ಯನಕ್ ಪೂರ. ಜುಲೈ 5 ಭಾನುವಾರ ಮತ್ತು ಜುಲೈ 8 ಬುಧವಾರ ಸೇರಿದಂತೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು 3 ಬಾರಿ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಆನಂತರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮೋ ಮಂತ್ರವನ್ನು 11 ಅಥವಾ 27 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮೇಲಿರುವ ನಕಾರಾತ್ಮಕ ದೃಷ್ಟಿ ಪ್ರಭಾವ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸೋಮವಾರ ಜುಲೈ 6 ಪರಮಶಿವನಿಗೆ ಹಾಲು, ನೀರು ಹಾಗೂ ಬಿಲ್ವಪತ್ರೆಗಳಿಂದ ಅಭಿಷೇಕ ಮಾಡಿಸಿ. ಅಭಿಷೇಕದ ನಂತರ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಭಯ, ಆತಂಕ, ಅನುಮಾನಗಳು ಕ್ರಮೇಣ ನಿವಾರಣೆಯಾಗುತ್ತವೆ. ಶಿವನ ಅನುಗ್ರಹದಿಂದ ನಿಮಗೆ ತಿಳಿಯದ ಶತ್ರುಗಳ ಬಲ ಕುಗ್ಗುತ್ತದೆ. ಮಂಗಳವಾರ ಜುಲೈ 7 ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವುಗಳನ್ನು ಸಮರ್ಪಿಸಿ. ಓಂ ಶರವಣ ಭವಾಯ ನಮ ಮಂತ್ರವನ್ನು 54 ಬಾರಿ ಜಪಿಸಿ. ಇದು ಕುಜಗ್ರಹದ ಅನುಗ್ರಹವನ್ನು ಹೆಚ್ಚಿಸಿ ಧೈರ್ಯ ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಬಲಪಡಿಸುತ್ತದೆ. ನಿಮಗೆ ವಿರುದ್ಧವಾಗಿ ಕೆಲಸ ಮಾಡುವವರ ಕುತಂತ್ರಗಳು ಫಲಿಸದಂತೆ ದೈವ ರಕ್ಷಣೆ ಲಭಿಸುತ್ತದೆ. ವಾರದ ಶನಿವಾರದ ವಿಶೇಷ ನವಗ್ರಹ ದೇವಸ್ಥಾನದಲ್ಲಿ ಶನಿದೇವನ ಮುಂದೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ದಾನ ಮಾಡಿ. ನಿಮ್ಮ ಕೈಲಾದ ಮಟ್ಟಿಗೆ ಒಬ್ಬ ಬಡವರಿಗೆ ಊಟ ಹಾಕಿ. ಶನಿಯ ಅನುಗ್ರಹದಿಂದ ವಿಳಂಬವಾಗುತ್ತಿರುವ ಕೆಲಸಗಳು ಕ್ರಮೇಣ ಪೂರ್ಣಗೊಳ್ಳುತ್ತವೆ. ಕೋರ್ಟ್, ಉದ್ಯೋಗ ಮತ್ತು ಆರ್ಥಿಕ ವಿಷಯಗಳಲ್ಲಿ ಅನುಕೂಲತೆ ಹೆಚ್ಚುತ್ತದೆ. ಈ 4 ದಿನಗಳು ಕಾಗೆಗಳಿಗೆ ಅನ್ನ ಇಡಿ, ಹಸುವಿಗೆ ಹಸಿರು ಹುಲ್ಲು ಹಾಕಿ, ಪಕ್ಷಿಗಳಿಗೆ ಧಾನ್ಯಗಳನ್ನು ಚೆಲ್ಲಿ. ಪ್ರಕೃತಿಗೆ ಮಾಡುವ ಈ ಸಣ್ಣ ಸೇವೆಗಳೇ ನಿಮ್ಮ ಜೀವನದಲ್ಲಿ ದೈವಕೃಪೆಯನ್ನು ಆಕರ್ಷಿಸುತ್ತವೆ. ಮನೆಯಲ್ಲಿ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ 5 ನಿಮಿಷ ಭಗವಂತನ ನಾಮಸ್ಮರಣೆ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕ್ರಮೇಣ ತೊಲಗುತ್ತವೆ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಎಂದು ತಿಳಿದರು ತಕ್ಷಣ ಪ್ರತಿಕ್ರಿಯಿಸಬೇಡಿ. ಭಗವಂತನ ಮುಂದೆ ನಿಂತು ನನಗೆ ನ್ಯಾಯ ಸಿಗುವಂತೆ ದಾರಿ ತೋರಿಸು ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸಿ. ಈ ವಾರ ನಿಮಗೆ ನ್ಯಾಯ ಸಿಗುವ ಕಾಲ ಪ್ರಾರಂಭವಾಗುತ್ತದೆ. ಮುಖ್ಯವಾಗಿ ನಿಮ್ಮ ಮೇಲೆ ನಡೆಯುತ್ತಿದ್ದ ಪಿತೂರಿ ಈ ವಾರ ಬಯಲಾಗುತ್ತದೆ. ಆ ನಿಜವನ್ನು ನೋಡುವವರೆಗೆ ತಾಳ್ಮೆಯಿಂದ ಇರಿ. ನಿಜ ಹೊರಬಂದ ನಂತರ ನಿಮ್ಮ ಮೌಲ್ಯವನ್ನು ಯಾರೂ ಕಡಿಮೆ ಮಾಡಲು ಸಾಧ್ಯವಿಲ್ಲ. ವೃಶ್ಚಿಕ ರಾಶಿಯವರೆಲ್ಲರಿಗೂ ಈ ಜುಲೈ 5, 6, 7, 8 ತಾರೀಖುಗಳು ಜೀವನದಲ್ಲಿ ಒಂದು ವಿಶೇಷ ತಿರುವು ತರುವ ದಿನಗಳಾಗಬಹುದು.
ಅದಕ್ಕಾಗಿಯೇ ಈ ವಿಡಿಯೋವನ್ನು ಮತ್ತೊಮ್ಮೆ ಪೂರ್ತಿಯಾಗಿ ಕೇಳಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳೊಂದಿಗೆ ಈ ಫಲಿತಾಂಶಗಳನ್ನು ಹೋಲಿಸಿ ನೋಡಿ. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವ ಮರೆತೆಷ್ಟೋ ವೃಶ್ಚಿಕ ರಾಶಿಯವರಿಗೆ ಮಾರ್ಗದರ್ಶನ ನೀಡುತ್ತದೆ. ನಮ್ಮ ಸನಾತನ ಭಜರಂಗಿ ವಾಣಿ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಗುರುತನ್ನು ತಪ್ಪದೇ ಒತ್ತಿ. ಪ್ರತಿದಿನ ಇಂತಹ ನಿಖರವಾದ ರಾಶಿಫಲಗಳು, ಗ್ರಹ ಪ್ರಭಾವಗಳು, ಶಕ್ತಿಶಾಲಿ ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನಿಮ್ಮ ಮುಂದೆ ತರುತ್ತಲೇ ಇರುತ್ತೇವೆ. ಕೊನೆಯದಾಗಿ ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಪರಮಶಿವನು ನಿಮ್ಮ ಕುಟುಂಬವನ್ನು ಎಲ್ಲಾ ರೀತಿಯ ದುಷ್ಟ ಶಕ್ತಿಗಳಿಂದ ಕಾಪಾಡಿ, ನಿಮ್ಮ ಮೇಲೆ ನಡೆದ ಪ್ರತಿ ಅನ್ಯಾಯಕ್ಕೂ ನ್ಯಾಯ ಸಿಗುವಂತೆ ಮಾಡಿ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಯಶಸ್ಸನ್ನು ಪ್ರಸಾದಿಸಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು.